ನನ್ನ ತಂದೆ ಬೈತಿರುವಿಯ ಸಹಜವಾಗಿ ನನ್ನ ಮನಸ್ಸು ಒಪ್ಪಲಾಗ ಕಾಂತ. ಯಾತಕ್ಕೆ ಒಪ್ಪಲಾರರು? ವಲ್ಲಭ ಪ್ರಾಣಕಾಂತ ಜನಿಸೋ ಪಂಥ ಮಹಾಭಾರತ ಜೀವಂತ ನನ್ನ ತಂದೆಯ ಸರಿಯದಿರುತ್ತಲ ಸಹಿಸಲೋ ಸ್ಫಟಿಕ ಮಣಿಯನ್ನು ಕಲ್ಲೆಂದು ಭಾವಿಸುವುದು ನ್ಯಾಯವಲ್ಲ. ಗಲ್ಲತ್ತರ ಭಾವವನ್ನು ಪರೀಕ್ಷಿಸುವುದಕ್ಕಾಗಿ ಲೀಲಾ ಜಾಲವಾಗಿ ನಟಿಸಿರುವನು ಎನ್ನ ತಂದೆಯಾದ ಶ್ರೀಹರಿ. ಮಾರರೂಪ ಪಾಂಡವರ ಕುಲ ಪ್ರದೀಪ. ನಿಂದೆ ಮಾಡಬೇಡ ಎನ್ನ ಮನಸ್ಸು ಒಪ್ಪಲಾರದು ಅಂತ
ನೆಲೆಯು ದಾರವೂ ತಿಳಿಯದು. ವಲ್ಲಭ ವಲ್ಲವೇ ಸೃಷ್ಟಿ ಸ್ಥಿತಿ ಲಯ ಕರ್ತನು ಎನ್ನ ಚಿಕ್ಕಪ್ಪನಾದ ಶ್ರೀಹರಿ, ಏನು ತಿಳಿಯದು ಎನ್ನ ತಂದೆಯಾದ ಶ್ರೀಹರಿಯನ್ನು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತೀವಿಯಲ್ಲ ಮಾರರೂಪ. ನಿನಗೆ ತಕ್ಕೆ ನನ್ನ ಚಿಕ್ಕಪ್ಪನ ಮೇಲೆ ಇಷ್ಟೊಂದು ಕೋಪ. ಅಹೇ ರಮಣಿ ಸುಂದರಿ ದಯವಿಟ್ಟು
ಈ ಸದ್ಯ ಹೆಂಗಾಗೈತೆ ಅಂದ್ರೆ ಇದು ಕರೆದ ನನಗೂ ಬೇಸರ ಐತೆ. ಚಂದಾಗ ನೋಡಕತ್ತ ಇದೊಂದು ಏನೋ ಮತ್ತಿದು ಆ ಪತ್ಲೆ ಮೊದ್ಲೇ ಕೂತಿಗೆ ಒಂದು ಹಾಳ ಬಂದಾಗ ಇರಲಿ ಆದ್ರೂ ಅಳವಡಿಕೆ ಇರ್ತಾವೆ. ಒಂದು ವಿಷಯ ಹೇಳ್ಬೇಕಂದ್ರೆ ಈ ಖರ್ಚಿಗೆ ನೋಡು, ಈ ಊರು ಇತಿಹಾಸ ಬಹಳ ಇವತ್ತಿನ ಇತಿಹಾಸ ಚಿರಂತರವಾಗಿ ಉಳಿಯುವಂತ ಹೆಸರು ಮಾಡಲಾಗ್ತದೆ. ನಮ್ಮ ಆಲ್ವಿ ಚರಣಗಿರಿ ಸಂಸ್ಥಾನ ಮಠದ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಇಲ್ಲಿ ಸತತವಾಗಿ 3 ತಿಂಗಳ ಬಸವಪುರ ನಡೆದಂತ ಈ ಖರ್ಚಿಗಿನೂರ ನೆಲದಲ್ಲಿ ಮಹಾ ಇತಿಹಾಸ ನಿರ್ಮಿಸುತ್ತಿದ್ದು. ಇಂಥ ಊರಿನಲ್ಲಿ ಈ ಕಲಾವಿದರು ಯಾವ ಪರಿ ನಾಟಕ ನಡೆಯುತ್ತಂದ್ರೆ ನನಗೂ ಯಾಕೆ ಬೇಸರ ಕೊಟ್ಟು ನೋಡಕ್ ಬಹಳ ರುಚಿ ಇರ್ತದೆ. ಆದ್ರೆ ಏನ್ ಮಾಡಿದೆ ಅನಿವಾರ್ಯ ಹಿಂದೆ ಕಾಲದಾಗ ಅಭಿಮನ್ಯು ಮತ್ತು ಆ ಕೌರವ ಪಾಂಡವರು ನೋಡೋದಿಲ್ಲ. ಆದ್ರೆ ಈಗ